ಬೆಂಕಿ ಪಟ್ಟಣ ಇದೆಯಾ? ಇಲ್ವಲ್ಲ ಸ್ವಾಮಿ. ಯಾರು ಸ್ವಾಮಿ ನೀವು? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಅಷ್ಟು ಗೊತ್ತಾಗಿಲ್ವಾ? ನಮ್ ಭಾಗ್ಯಕ್ಕನ್ ಮಗ ಮಾದೇಶ ಅಲ್ವಾ? ಏನ ಮಾದೇಶ ನಿನ್ ವೇಷ ಇದು? ನಮ್ ತಂದೆ ಸತ್ ಮೇಲೆ ಪಟ್ನಕ್ಕೆ ಹೋಗಿ ಸಂಪಾದನೆ ಮಾಡಿ ನಮ್ಮ ತಾಯಿಗೆ ಬಂಗಾರದ ಬಳೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟೆ. ಕಥೆಯಲ್ಲಿ ಸಣ್ಣ ಚೇಂಜ್ ಓವರ್ ಆಗಿ ಜೈಲಿಗೆ ಹೋಗ್ಬಿಟ್ಟೆ. ಇದು ಜೋಗಿ ಸಿನಿಮಾ ಕಥೆ ಇದ್ದಂಗಿಲ್ವಾ? ಅಯ್ಯೋ ನೀನ್ ಯೋಗ್ಯತೆಗೆ ನನ್ನ ಹೇರ್ ಸ್ಟೈಲು ಡ್ರೆಸ್ ನೋಡಿದ್ಮೇಲೂ ಕಣಿ ಕೇಳ್ತಿಯಲ್ಲೋ, ನಂದು ಅದೇ ಕಥೆನೆ. ಕಡೆಗೂ ನಮ್ಮ ತಾಯಿನ ನಾನ್ ನೋಡಕ್ಕಾಗ್ಲೇ ಇಲ್ಲ. ಅವಳು ಸತ್ತ ಮೇಲೆ ಅವಳು ಬೂದಿನ ಕಾವೇರಿ ನದಿಲಿ ದರ್ಪಣ ಬಿಡ್ಬೇಕು ಅಂತ ಬಂದಪ್ಪ. ಮತ್ತೆ ಈ ವಿದ್ಯೆ? ನಾನ್ ಜೈಲಲ್ಲಿ ಇರ್ಬೇಕಾದ್ರೆ ಅಗ್ನಿ ಸ್ವಾಮೀಜಿಗಳು ಅವರ ವಿದ್ಯೆನೆಲ್ಲ ನನಗೆ ಧಾರೆ ಹೇಳಿದ್ರು. ಆ ಶಕ್ತಿ ನಿಟ್ಕೊಂಡು ನಿಮ್ಮ ಸೇವೆ ಮಾಡೋಣ ಅಂತ ಬಂದಿದ್ದೀನಿ. ಜೈ ಮಾದೇಶ. ಶೋಭಾ, ಈ ಪ್ಲೇಸ್ ಚೆನ್ನಾಗಿದೆ ಕಡೆ, ಇಲ್ಲೇ ಕುತ್ಕೊಳ್ಳೋಣ. ಅಣ್ಣ ಹೊಟ್ಟೆ ಇದೆ, ಬೇಗ ಸ್ನಾನ ಮಾಡೋಣ. ನಿಮ್ಗೆ ಯಾರಿಗೂ ಕನ್ನಡ ಬರಲ್ವಾ? ಅಯ್ಯೋ ಕತ್ತಗಳ, ಮತ್ತೆ ಅದೇ ಭಾಷೆನಾ? ಯು ಬ್ಲಡಿ ಬೆಗ್ಗರ್. ಅಯ್ಯೋ ಈಗ ಕನ್ನಡ ಕಾಪಾಡು ಕಾಪಾಡು. ಹಾವು ಇಲ್ಲ, ಚೇಳು ಇಲ್ಲ. ನೋಡಿದ್ರಾ ನೀರ್ ಬಿದ್ದ ತಕ್ಷಣ ಹೆಂಗ್ ಬಂದ್ಬಿಡ್ತೆ ನಮ್ ಭಾಷೆ. ಕೊಬ್ಬು ಮಾಡ್ತೀರಾ? ಕೊಬ್ಬು ನಮ್ ಭಾಷೆನ ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೊಳ್ಳಿ. ನಮ್ ಭಾಷೆ ಎಲ್ಲ ಕಾಗೆ ನನ್ನ ಮಗನೇ. ಓಡ್ರಿ ಓಡ್ರಿ, ಮನೆ ಕಡ್ರೆ ಓಡ್ರಿ. ಹೆಣ್ಮಕ್ಳ ತರ ಇರೋದು ಕಲಿ. ನನ್ ರಾಪು ಕಂಡ್ರೆ ದುಡ್ಡು ಅಲ್ಲಿಲ್ವೇನಲ್ಲಿ? ರಾಮಾಯಣ ಇದ್ದುದೇ ಒಂದು. ಅಣ್ಣ ನೀನ್ ಬಾರಿ ಬುದ್ಧಿವಂತ ಕಾರಣ. ಲೇ, ನಮ್ಮ ತಾಯಿ ಭಾಷೆ ಮೇಲೆ ನಮ್ಗೆ ಅಷ್ಟು ಅಭಿಮಾನ ಇರೋದು ಬೇಡ. ಏನು ಅದೇನ್ಲ ಬಡ್ಡಿ ಅದ್ನೆ? ಸರಿ, ಇತ್ತೀಚೆಗೆ ಮಾಟ ಮಂತ್ರ ಕಲ್ತು ಬಿಟ್ಟಿದ್ಯಂತೆ, ನಿಜವಾ? ಹ್ಞೂ ಮತ್ತೆ ನಮ್ ಗುರುಗಳಂದ್ರೆ ಏನ್ ತಿಳ್ಕೊಂಡ್ಬಿಡ್ತೀನಿ ನೀನು? ನನ್ನ ಮಗನೇ ಸರಿಯಾಗಿ ಕಲಿಸ್ತೀನಿ. ಹೋಗೋಣ ಒಂದ್ ಕೆಲಸ ಮಾಡಪ್ಪ, ಈ ನೀರ್ನೆಲ್ಲ ಪೆಟ್ರೋಲ್ ಮಾಡ್ಬಿಡಪ್ಪ. ನೋಡವ ಈ ನೀರ್ನೆಲ್ಲ. ಅಯ್ಯೋ ಕಂಬಳಿ ಉಳದ್ ಮೀಸೆ ನನ್ ಮಗನೇ, ನೀನ್ ಹೇಳ್ದಂಗೆ ಈ ನೀರ್ನೆಲ್ಲ ನಾನು ಪೆಟ್ರೋಲ್ ಮಾಡ್ಬಿಡ್ತೀನಿ. ಆದ್ರೆ ನಿಂತರ ಯಾವನೊಬ್ಬ ಹಳೆ ಕುಡುಕ್ ನನ್ನ ಮಗ ಫುಲ್ಲು ಏರಿಸ್ಕೊಂಡು ಬೆಂಕಿ ಕಡೆ ಗೀಚಿ ನೀರಿಗೆ ಎಸ್ಬಿಟ್ಟ ಅನ್ಕೋ, ಇಡೀ ದೇಶನೇ ಹತ್ಕೊಂಡು ಉಳ್ದೋಗ್ಬಿಡುತ್ತಲ್ಲೋ. ನೀ ದಡಿಯಾ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಈಗೇನು ನೀನ್ ನನ್ನ ಶಕ್ತಿ ಪರೀಕ್ಷೆ ಮಾಡಬೇಕು. ಸಿಗರೇಟ್ ಇದೆಯಾ? ಹೇಗೆ ಇಟ್ಕೋ ಬಾಯಿಗೆ. ತಗೋ, ಹೆದರ್ಕೋಬೇಡ, ಅನ್ಸ್ಕೋ. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಲ್ಲ ಜೋಗಿ ರೋಗದವನೆ, ಏನ್ ಕಾಲ ಬಂತು? ಆನಂದ ಸಿದ್ಧ, ಬೆಂಕಿ ಬಣ್ಣ ಕೊಡ. ಅಯ್ಯೋ, ಬೆಂಕಿ ಬಣ್ಣನ ತರ್ಲಿಲ್ವಲ್ಲಣ್ಣ? ತರ್ಲಿಲ್ವಾ? ಓಯ್, ನಿಂತವಾಯ್ತಾನ? ಇಲ್ಲ ಕಣ್ಣ, ತಂದಿಲ್ಲ. ನೀನು ತರ್ಲಿಲ್ವಲ್ಲ? ಅಯ್ಯೋ, ಏನ್ ಮಾಡೋದ ಈಗ? ಇನ್ನು ಸುಡ್ಲಿಲ್ಲ ಅಂದ್ರೆ ಯಜಮಾನ್ರು ಬೈತಾರೆ. ಮಗನೇ, ಇಲ್ಲಿದ್ಯಾ? ಮಾಡ್ತೀನಿ ತಡಿ. ಊರಾಗ ಹೋಗಿ ಬೆಂಕಿ ಬಣ್ಣ ತಗೊಂಬ ಹೋಗಿ. ಈಗ ತರ್ತೀನಿ, ಹಿಡ್ಕ.
ಲೇ ಗುರಣ್ಣ ಬೆಂಕಿ ಪಟ್ಟ ಹತ್ರ ಕೂರ್ಕೋಬೇಕಲ್ಲ ಮತ್ ಹೆಂಗಣ್ಣ ಸುಡೋದು? ಅಯ್ಯೋ ನಮ್ ಬೆಂಕಿ ಮಾದೇ ಹೋಗ್ತಾರಿಲ್ವಾ? ಹೌದು. ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಮತ್ ಅವ್ನು ಈಗೆಲ್ಲ ಅಣ್ಣ ಸಿಗ್ತಾನ? ಆಗೋ ಅಲ್ಲಿ ನೋಡಿ ತಪಸ್ಸು ಕುಂತವ್ರೆ. ಓ ಬೆಂಕಿ ಮಾದೇ ಹೋಗ್ತಾರೆ. ಏ ನೀವ ಸ್ವಾಮಿ ತೊಳ್ಕೊಂಬಂದ್ಬಿಡ್ತೀನಿ. ಅದನ್ನ ಆಮೇಲೆ ಮಾಡ್ಕೊಳ್ಳೋರಂತೆ ಇದು. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಆಯಿ ಹೋಗಕ್ಕೂ ಬಿಡಲ್ವಲ್ಲಪ್ಪ ನಿನ್ ಮಕ್ಳು. ಬಂದೆ. ಬನ್ನಿ ಸ್ವಾಮಿ ನೀವು. ಯೋ, ಬನ್ನಿ ಬನ್ನಿ. ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಎಬ್ಸಿ ಕರಿಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಡವನ್ರಯ್ಯ. ಹ್ಯಾಪಿಯಾಗಿ ಆಯಿ ಹೋಗಕ್ಕೂ ಬಿಡಲ್ವಲ್ರಯ್ಯ. ಅಲ್ಲ ಸ್ವಾಮಿ, ಈ ಕಳ್ಳೆಗೆ ಬೆಂಕಿ ಹಚ್ಬೇಕು, ಬೆಂಕಿ ಪಟ್ಟ ಇಲ್ಲ, ಅದಕ್ಕೆ ಅವ್ನು ಊರ್ಗೋಬೇಕು ಅಂತವನೆ. ನೀವು ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಹಿಂಗ ಉಜ್ಬಿಟ್ಟು ಬೆಂಕಿನ ಹಚ್ಬಿಡಿ ಅಷ್ಟೇ ತಾನೆ. ಯಾವ್ದು ಸೆಟಪ್ ಇಲ್ದೆ ಬಂದ್ಬಿಟ್ನಲ್ಲಪ್ಪ, ಕೈಯಲ್ಲಿ ಚೊಂಬಿಟ್ಕೊಂಡು. ನೋಡಿ ಸ್ವಾಮಿ, ನೀವು ಕಂಡು ಟೈಮ್ ಅಲ್ಲಿ ನನ್ನ ಕೈಯಲ್ಲಿ ಬೆಂಕಿ ಬರ್ಸು ಅಂದ್ರೆ ನನ್ನ ಕೈಲಿ ಆಗಲ್ಲ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಅರ್ಧದಲ್ಲಿ ಬಿಟ್ಟು ಬಂದಿ. ಬೆಂಕಿ ಮಾದೇವ್ರೆ ಹಂಗಾರೆ ನಿಮ್ ಹೆಸರನ್ನ ಬೆಂಕಿ ಮಾದೇವ್ ಅಂತ ಇಟ್ಕೊಂಡಿದ್ದೀರಿ, ತಿಪ್ಪೆ ತಮ್ಮನ ಅಂತ ಇಕ್ಕೊಂಬಿಡ್ರಿ. ಇವ್ನ ಯಾವನೇ ಒಂದು ಲೂಸ್ ಗ್ರಾಕಿ. ಯೋ, ನಾಗಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಹಂಗನ್ಬಿಟ್ಟು ಅವ್ನು 24 ಗಂಟೆ ಉತ್ತದಲ್ಲೇ ಊದ್ಕೊಂಡಿರ್ತಾನ. ಅಕ್ಕಿ ಲಕ್ಕಮ್ಮ ಅಂತ ಇಟ್ಟಿರ್ತಾರೆ, ಹಂಗನ್ಬಿಟ್ಟು ರೆಕ್ಕೆ ಇಟ್ಕೊಂಡು ಆಯಮ್ಮ ಹಾರಾಡ್ತಿರ್ತಾಳ. 6 ಗಂಟೆ ಮೇಲೆ ಸೂರ್ಯ ಹೊರಟೋಗ್ತಾನೆ, ರಾತ್ರಿ ಸೂರ್ಯ ಬಾ ಅಂದ್ರೆ ಬರ್ತಾನ. ಅದೇ ತರ ಎಲ್ಲದಕ್ಕೂ ಒಂದು ಟೈಮ್, ಒಂದು ವ್ಯವಸ್ಥೆ ಇದೆ. ಆ ಟೈಮ್ ಬಂದಾಗ ನಾ ಮಾಡಿ ತೋರಿಸ್ತೀನಿ. ನನ್ನ ಬಿಟ್ಟು ಅದಂಗಯ್ಯ ಬಿಟ್ಬಿಡ್ತೀಯಾ? ಇಷ್ಟ ದಿನ 8 ಜನಕ್ಕೆ ಮೋಸ ಮಾಡಿಲ್ಲ ನೀನು. ನಾನು ಹಿಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ಹಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ನಾನ್ ಜೋಗಿ ಅಂದ್ಬಿಟ್ಟೆ. ಬಾ ಇವಾಗ ಪಂಚಾಯತಿ ಸೇರಿಸ್ತೀನಿ, ಊರ್ ಜನರ ಮುಂದೆ ನೀನ್ ಹೇಳ್ಬೇಕು, ಇಷ್ಟು ದಿನ ನಾನು ನಿಮ್ಗೆ ಮೋಸ ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಅಂತ ಹೇಳೋ ಕಾಲ್ ಹಿಡ್ಕೊಂಡು ನೋಡ ನೀನು ಊರು ಬಿಟ್ಟು ಹೋಯ್ತಾ ಇರ್ಬೇಕು ಜೋಗಿ. ಯಾವನ ಊರು ಬಿಟ್ಟು ಹೋಗೋನು? ನನ್ನನ್ನ ಏನ್ ಅನ್ಕೊಂಡಿದ್ಯಲ್ಲೇ? ನಾನು ಬೆಂಕಿ ಕೆಂಡ. ನಾನು ಕೈ ಇಟ್ರೆ ಬೆಂಕಿ, ಕಾಲಲ್ಲಿ ಉಚ್ಚಿಟ್ರೆ ಬೆಂಕಿ, ನನ್ನ ಮೈಯ ಜ್ವಾಲಾಮುಖಿ. ಒಂದು ಕಡೆಯಿಂದ ಎರಡನ್ನು ಕೊಟ್ಬಿಡ್ತೀನಿ ನನ್ನ ಇವನೇ ಬೆಂಕಿ ಕೆಂಡ ಆಮೇಲೆ ಯಾಕೋ ಸುಮ್ಮನಿದ್ದೀರಾ? ಹಿಡ್ಕೊಂಡ ಕಳ್ಳಾಗ ಉಜ್ರು. ಹಿಂಗೆಲ್ಲ ಉಜ್ಜಿದ್ರೆ ಆಗಲ್ರು, ಇನ್ನು ಚಂದಾಗಿ ಉಜ್ರು. ಇಷ್ಟೊತ್ತು ಉಜ್ಜಿದ್ರು ಬೆಂಕಿನೇ ಬರ್ನಿಲ್ವಲ್ಲಪ್ಪ. ಇದೇನ್ಲ ಎಷ್ಟು ಉಜ್ಜಿದ್ರು ಬೆಂಕಿ ಬರ್ದೆ ನೆತ್ರ ಬಂದ್ಬಿಡ್ತು. ನಿನ್ನ ಹೆಸರನ್ನ ಬೆಂಕಿ ಮದ ಬದ್ಲಿಗೆ ರಕ್ತ ಬೀಜ ಸುರ ಅಂತ ಇಕ್ಕೊಂಬಿಡು. ನಾವು ಬೆಂಕಿ ಪಟ್ಟ ತಂದು ಬೆಂಕಿನ ಹಡ್ಸ್ಕತೀವಿ. ಏಯ್ ನಡ್ರಲ್ಲ ಮಗ. ನನ್ನ ಮಕ್ಕಳು ಹಾಯಾಗಿ ಆಯಿ ಹೋಗ್ತಾ ಇದ್ದು ಒಂದು ಕರ್ಕೊಂಬಂದು ಮುಕ್ಕು ತುಂಬಾ ಮುಳ್ಳಿನ ಮೊಳೆ ಹೊಡೆದು ಬಿಟ್ರಲ್ಲಪ್ಪ. ಜೋಗಿ 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 ನೋಡ್ಕೊಳ್ಳಲೇ, ಈ ಸರಿ ನೋಡ್ಕೊಳ್ಳೋ ಗುರುವೇ, ಸರಿ ಕಟ್ ಮಾಡ್ಕೊಳ್ಳೋ. ನಿನ್ ಸೆಟಪ್ ಎಲ್ಲ ಸೂಪರ್. ಲೇ ಇದೇನೋ ಹಳೆ ಮಿಂಟ್ರಿ ಆಡುಗಳೆಲ್ಲ ಇಟ್ಕೊಂಡೇನೋ. ನೋಡಿಲಿ ನಿನ್ ತಲೆ ಹೃದಯ ಸಮುದ್ರ ಕೆಳಗಿ ಹಚ್ಚಿದ ಜ್ವಾಲೆಯ ಬೆಂಕಿ, ಈ ರೋಷ ಜ್ವಾಲೆ ಉರಿ ಉರಿದು. ನನಗೆ ಡೂಪ್ಲಿಕೇಟ್ ಪೊಲೀಸ್ ಕರ್ಕೊಂಡು ಕೊಡಿಸ್ತೀಯಾ? ಒರಿಜಿನಲ್ ಪೊಲೀಸ್ ಕರ್ಕೊಂಡ್ಬಂದು ನಿನಗೆ ಮಜ್ಜಿಗೆ ಪಾಯಸ ಕೊಡಿಸ್ತೀನಿ. ಊಟಕ್ಕ ಸಿಗರೇಟ್ ಕೊಟ್ರ ಆಯ್ತಾ? ಬೆಂಕಿ ಪಟ್ಟ ಕೊಡೋದು ಬೇಡ. ಬೆಂಕಿ ಮಾದೇಶ ಊರೊಳಗ್ ಬಂದ್ಮೇಲೆ ನಾ ಬೆಂಕಿ ಪಟ್ಟ ತರದನ್ನೇ ಬಿಟ್ಬಿಟ್ಟಿವ್ನಿ ನೋಡು, ತವ್ವೇ ಹಚ್ಚಿಲ್ಲ. ಒಂದು ಎರಡು ರೋಷಾಗ್ನಿ ಜ್ವಾಲೆ ಉರಿದುರಿದು. ಬೆಂಕಿ ಮಾದೇಶ, ಬೆಂಕಿ ಮಾದೇಶ, ಬೆಂಕಿ ಮಾದೇಶ. ನನ್ ಸಾಂಗ್ ಇವನಿಗೆ ಗೊತ್ತು? ಮಾದೇಶಣ್ಣ ನಿಂಗೋಸ್ಕರ ಸ್ಪೆಷಲ್ ಮಾಡಿವ್ನಿ, ತಗೋ ತಗೋ, ಚೆನ್ನಾಗೈತೆ ಕುಡಿ. ಯಾಕಣ್ಣ ಕೋಣನ್ ಗಂಜಲ ಇದ್ದಂಗಿದೆ. ಟೀ ಮಾಡ್ತಾಳಂತ ಟೀ. ಓ ಬೆಂಕಿ ಮಾದೇ ಹೋಗ್ತಾರೆ ಸಮಿ. ನಮಸ್ಕಾರ ಸಮಿ. ಸಮಿ ಸ್ಪೆಷಾಲಿಟಿ ಸಮಿ, ನಿಮ್ಮೊಂದು ಗುಟ್ಕು ಏರಿಸ್ಕೊಳ್ಳಿ ಸಮಿ. ತಾಳಿ ಸಮಿ. ಇವ್ನ ಯಾವನೇನು ಪಕ್ಕ ಪಕ್ಷಿದ್ರ ಅನ್ಕೊಂಡ್ಬಿಟ್ಟವನೆ. ಕುಡಿಯಲ್ಲ ತಾಳಿ ಸಮಿ, ಕುಡಿಯಲ್ಲ ರೇ. ಓ ಒಲ್ಲಿ ಬಿಡಿ ಸಮಿ, ನಿಮ್ದು ನಾನೇ ಕುಡಿತೀನಿ ಸಮಿ. ಯಾವನವನು ಮದುವೆ ಹೋಗ್ತಾರೆ ಸಮಯ.
ಊರ್ಗೆಲ್ಲ ಬೆಂಕಿ ಇಕ್ತೀರಾ, ನಮಗ್ ಸ್ವಲ್ಪ ಬೆಂಕಿ ಇಕ್ಕಲ್ವಾ? ಯಾಕಿಕ್ಕಲ್ಲ, ಏನ್ ಮಾಡಿದ್ರೆ ನಿನಗೆ ಸಮಯ ಸರಿಯಾಗಿ ಇಕ್ಕಿ ಸಮಯ ನೀವೇನು ಪಡಿ ಸಮಯ ಲೆಕ್ಕೋತಾನೆ. ಈ ಬೆಂಕಿ ಮಾದೇಶ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ, ಓಡ್ ಬರ್ರಪ್ಪ. ಅಯ್ಯೋ ಪುಟ್ಟಕ್ಕ, ಈ ಬೆಂಕಿ ಮಾದೇಶ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟಾನೆ. ಅಯ್ಯೋ ಓಡ್ ಬರ್ರ ಬರ್ರ ಬೆಂಕಿ ಮಾದೇಶ. ಬೆಂಕಿ ಹಾಕ್ಬಿಟ್ಟವನೆ. ಅಯ್ಯೋ ಪುಟ್ಟಕ್ಕ, ನೀನ್ ನನ್ಗೆ ಏನನ್ನೇ ಮಾಡಿದ್ದೆ? ಈ ಬೆಂಕಿ ಮಾದೇಶ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ. ಅಯ್ಯೋ ಸಬ್ಮಿಟಿ ಕೊಟ್ಟಿನಿ ಅಂತ ಪೊಲೀಸರು ಕರೀರ, ಪೊಲೀಸರನ್ನ. ಸಾ ಬನ್ನಿ ಸಾ, ಬನ್ನಿ ಸಾ, ಬನ್ನಿ 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 ಸಾ. ಇವನೇ ಸಾ ಮೈಗೆಲ್ಲ ಬೆಂಕಿ ಬಡ್ದು ಮದ್ದಣಿಸ್ಕೊಂಡು ನಾನು ಬೆಂಕಿ ಬರ್ತೀನಿ, ಮ್ಯಾಜಿಕ್ ಮಾಡ್ತೀನಿ ಅಂತ ಜನರಿಗೆಲ್ಲ ಮೋಸ ಮಾಡ್ತಾನೆ. ಇವನು ಜೋಗಿ ರೋಗದವನು ಇವನು. ಅಷ್ಟೇ ಅಲ್ಲ ಸರ್, ನನ್ ಮನೆಗೆ ಬೆಂಕಿ ಹಚ್ಚವನೆ. ಇವನ್ ಮುಖ ಮುಚ್ಚ. ಹೌದಾ? ಏಯ್ ಬದ್ಮಾಶ್, ಊರವ್ರಿಗೆಲ್ಲ ಮ್ಯಾಜಿಕ್ ತೋರಿಸ್ತೀಯ ನೀನು? ಮಂದವರನ್ನೆಲ್ಲ ಬಾ ಮಗನೇ ಸ್ಟೇಷನ್ಗೆ, ನಾನು ನಿನಗೆ ಮ್ಯಾಜಿಕ್ ತೋರಿಸ್ತೀನಿ. ಜೋಗಿ ಅನ್ಕೊಂಡ್ಬಿಟ್ಟಿದ್ಯಾ ನೀನು?